ಜೈ ಭಾರತ್ ವಂದೇ ಮಾತರಂ. ಪಾಕಿಸ್ತಾನ ಮೂರು ಬಿಟ್ಟ ರಾಷ್ಟ್ರ. ಅದಕ್ಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ. ಆ ಥರದ ರಾಷ್ಟ್ರ ಪ್ರಪಂಚದಲ್ಲಿ ಹುಡುಕಿದ್ರೂ ಕೂಡ ಸಿಗ್ಲಿಕ್ಕಿಲ್ಲ. ಭಾರತ ಪಾಕಿಸ್ತಾನದ 8 ಏರ್ಬೇಸನ್ನು ಪುಡಿ ಮಾಡಿದೆ. ಅವರ ಡಿಫೆನ್ಸ್ ಸಿಸ್ಟಮನ್ನೇ ಧ್ವಂಸ ಮಾಡಿದೆ. ಅವರ ಸೇನಾ ನೆಲೆಯನ್ನು ಕೂಡ ಧ್ವಂಸ ಮಾಡಿತ್ತು. ಹಾಗೆ ರಾಜತಾಂತ್ರಿಕ ಸ್ಟ್ರೈಕ್ ಕೂಡ ಕೊಟ್ಟಿತ್ತು. ಈ ಸಂಘರ್ಷವನ್ನು ನಿಲ್ಲಿಸಲು ಅಮೆರಿಕ, UAE, ಸೌದಿ ಅರೇಬಿಯಾದ ಕಾಲುಗಳನ್ನು ಹಿಡಿದಿದ್ದವು. ಹೇಗಾದರೂ ಮಾಡಿ ಭಾರತ ಜೊತೆಗಿನ ಸಂಘರ್ಷವನ್ನು ಅಂತ್ಯಗೊಳಿಸಿ ಅಂತ. ಎಲ್ಲ ವಿಭಾಗದಲ್ಲೂ ಕಂಗಾಲಾಗಿರುವ ಪಾಕಿಸ್ತಾನಕ್ಕೆ ಬೇರೆ ಆಪ್ಷನ್ನೇ ಇರಲಿಲ್ಲ. ಕೊನೆಗೂ ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಭಾರತ ಪಾಕಿಸ್ತಾನ ಕದನ ವಿರಾಮ ಘೋಷಿಸಿತ್ತು. ಸ್ವಲ್ಪ ಗಂಟೆಯಾದ ನಂತರ ಪಾಕಿಸ್ತಾನ ಮತ್ತೆ ಈ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ. ಪಾಕಿಸ್ತಾನದ ಪ್ರಧಾನಮಂತ್ರಿ ಬೊಗಳ ಬಿಟ್ಟಿದ್ದಾನೆ. ಹಸಿ ಸುಳ್ಳು ಹೇಳಿದ್ದಾನೆ. ಅವನು ಏನು ಹೇಳಿದ್ದಾನೆಂದರೆ, ಈ ಕದನ ವಿರಾಮದ ಬಗ್ಗೆ ಏನು ಹೇಳಿಲ್ಲ. ಆದರೆ ಅವ ಹೇಳ್ತಾನೆ, ನಾವು ರಫೇಲ್ ಯುದ್ಧ ವಿಮಾನವನ್ನು ಹೊಡೆದುರುಳಿಸಿದ್ದೇವೆ, ಭಾರತದ ವಾಯುನೆಲೆ ಮೇಲೆ ದಾಳಿ ನಡೆಸಿದ್ದೇವೆ, ರಾಜತಾಂತ್ರಿಕವಾಗಿ ನಾವು ಗೆಲುವು ಸಾಧಿಸಿದ್ದೇವೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್ನನ್ನು ಕೂಡ ಹೊಗಳಿದ್ದಾನೆ. ನಾವು ಭಾರತದ ವಿರುದ್ಧ ಗೆಲುವು ಸಾಧಿಸಿದ್ದೀವಿ ಅಂತ ಒಂದು ಸುಳ್ಳು ಹೇಳಿದ್ದಾನೆ. ಆದರೆ ವಾಸ್ತವ ಏನಂದರೆ, ಪಾಕಿಸ್ತಾನದ ಎಲ್ಲ ಯೋಜನೆಯನ್ನು ಭಾರತ ವಿಫಲಗೊಳಿಸಿದೆ. ಇದಕ್ಕಿಂತ ಮುಂಚೆನೇ ಕೆಲವೊಂದು ವರದಿಗಳು ಬಂದಿದ್ದವು. ಭಾರತ ಪಾಕಿಸ್ತಾನ ಯುದ್ಧವಾದರೆ ಪಾಕಿಸ್ತಾನದ ಬಳಿ ಕೇವಲ 4 ದಿವಸಕ್ಕೆ ಆಗಿರುವಷ್ಟೇ ಆಯುಧಗಳು ಇವೆ ಅಂತ. ಅದಕ್ಕಿಂತ ಹೆಚ್ಚಿನ ದಿನ ಅವರು ಯುದ್ಧ ಮಾಡಲು ಸಾಧ್ಯವಿಲ್ಲ ಅಂತ. ಈಗ 3 ದಿನಕ್ಕೆ ಪಾಕಿಸ್ತಾನ ಮಂಡಿಯೂರಿದೆ. ಕೆಲವರು ಅಂದ್ಕೊಂಡಿದ್ದಾರೆ, ಪಾಕಿಸ್ತಾನ ಕಂಗಾಲಾಗಿರೋ ರಾಷ್ಟ್ರ, ಅದಕ್ಕೆ ಶರಣಾಗತಿ ಬಿಟ್ಟರೆ ಬೇರೆ ದಾರಿಯೇ ಇಲ್ಲ. ಹಾಗಿದ್ಮೇಲೆ ಭಾರತ ಈ ಕದನ ವಿರಾಮಕ್ಕೆ ಹೇಗೆ ಒಪ್ಪಿಕೊಳ್ಳುತ್ತು ಅಂತ ಕೆಲವರು ಯೋಚಿಸುತ್ತಿರ್ಬೋದು. ನೋಡಿ, ಭಾರತ ಮೊದಲೇ ಎಲ್ಲದಕ್ಕೂ ಸ್ಪಷ್ಟಪಡಿಸಿದೆ. ಇವರು ದಾಳಿ ಮಾಡಿದ್ದು ಪಾಕಿಸ್ತಾನದಲ್ಲಿರುವ ಉಗ್ರರ ಅಡಗುತಾಣಕ್ಕೆ. ಪಾಕಿಸ್ತಾನದ ಸೇನೆ ನೆಲೆ ಇರ್ಬೋದು, ಪಾಕಿಸ್ತಾನದ ಇನ್ಫ್ರಾಸ್ಟ್ರಕ್ಚರ್ಗಿರ್ಬೋದು, ಯಾವುದೇ ರೀತಿಯ ದಾಳಿ ನಡೆಸಿರಲಿಲ್ಲ. ಬದಲಾಗಿ ಅಲ್ಲಿರುವ ಭಯೋತ್ಪಾದಕರ ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ್ರು. ಅದರಲ್ಲಿ 100ಕ್ಕಿಂತ ಹೆಚ್ಚು ಭಯೋತ್ಪಾದಕರು ಸತ್ತಿದ್ದಾರೆ. ಭಯೋತ್ಪಾದಕರ ಮೇಲಿನ ದಾಳಿಯನ್ನು ನನ್ನ ಮೇಲೆ ಮಾಡಿದ ಹಾಗೆ ಪಾಕಿಸ್ತಾನ ವರ್ತಿಸಿತು. ಆಪರೇಷನ್ ಸಿಂಧೂರ ನಡೆಸಿದ ನಂತರ ಆ ರಾತ್ರಿಯಲ್ಲಿ ಭಾರತದ ಮೇಲೆ ಪಾಕಿಸ್ತಾನ 15 ಮಿಸೈಲ್ಗಳ ಮೂಲಕ ದಾಳಿ ನಡೆಸಿತು. ಆ ಎಲ್ಲ ದಾಳಿಯನ್ನು ಭಾರತ ವಿಫಲಗೊಳಿಸಿದೆ ಕೂಡ. ನಂತರ ಭಾರತವು ಕೂಡ ಪಾಕಿಸ್ತಾನದ ಮೇಲೆ ದಾಳಿಗಳನ್ನು ನಡೆಸಿತ್ತು. ಹೀಗಾಗಿ ಸ್ವತಃ ಪಾಕಿಸ್ತಾನ ಶರಣಾಗತಿಯಾಗಿದ್ದಾರೆ. ಆದರೆ ಭಾರತ ಮಾತ್ರ ಮತ್ತೆ ಕೂಡ ಎಚ್ಚರಿಕೆ ಕೊಟ್ಟಿದೆ. ನೀವು ನಮ್ಮ ಮೇಲೆ ಯಾವ ರೀತಿ ದಾಳಿ ನಡೆಸಲು ಪ್ರಯತ್ನ ಪಡ್ತೀರೋ ಅದೇ ರೀತಿಯ ದಾಳಿಯನ್ನು ನಾವು ನಿಮ್ಮ ಮೇಲೆ ಮಾಡ್ತೇವಂತ ಭಾರತ ಎಚ್ಚರಿಕೆ ಕೊಟ್ಟಿದೆ. ಅಷ್ಟು ಮಾತ್ರವಲ್ಲ, ನಮ್ಮ ಮೇಲಿನ ಈ ಭಯೋತ್ಪಾದಕ ದಾಳಿಯನ್ನು ನಾವು ಯುದ್ಧಕ್ಕೆ ಸಮ ಅಂತ ಪರಿಗಣಿಸುತ್ತೇವೆ. ಭಯೋತ್ಪಾದಕರ ವಿರುದ್ಧ ಹೋರಾಟ